ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ. ದುರುದ್ದೇಶದಿಂದಲೇ ನನ್ನ ವಿರುದ್ಧ ಷಡ್ಯಂತ್ರವನ್ನ ಮಾಡಲಾಗಿದೆ. ಎಲ್ಲವನ್ನೂ ಕೂಡ ಬಿಚ್ಚಿಡ್ತೇನೆ ಅಂತ ಹೇಳಿ ಎಚ್.ಡಿ. ರೇವಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ರಾಜಕೀಯ ಪಿತೂರಿ ನಡೆದಿದೆ. ಎಲ್ಲವನ್ನೂ ಕೂಡ ನಾನು ಎದುರಿಸ್ತೇನೆ. ರಾಜಕೀಯವಾಗಿ ನನ್ನನ್ನು ಮುಗಿಸುವ ಯತ್ನ ನಡೆದಿದೆ ಅಂತ ಹೇಳಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ವರ್ಷ ರಾಜಕೀಯದಲ್ಲಿ ಯಾವುದೇ ಅಪಾತೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ 2ನೇ ತಾರೀಕು ಅದರಲ್ಲಿ ಏನು ಪುರಾವೆ ಸಿಕ್ತಿಲ್ಲ ಅಂತ 2ನೇ ತಾರೀಕು ಕೇಸ್ ಹಾಕಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ರಾಜಕೀಯ ಷಡ್ಯಂತ್ರ ಎಲ್ಲ ಪೂರ್ತಿ ವಿಷಯ ಹೇಳ್ತೀನಿ. ಈಗ ಏನಿಲ್ಲ ಇದನ್ನ ಎದುರಿಸೋ ಶಕ್ತಿ ಇದೆ. ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತೀರಾ ಸರ್? ರಾಜಕೀಯ ಷಡ್ಯಂತ್ರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಕೇಶ್, ಎಚ್.ಡಿ. ರೇವಣ್ಣ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಬರಲಾಗಿದೆ. ಎಷ್ಟೊತ್ತು ನಡೆಯುತ್ತೆ ಈ ಪ್ರೋಸೆಸ್ ಎಲ್ಲ? ಅದಾದ್ಮೇಲೆ ಏನಾಗುತ್ತೆ ಅಂತ? ಪ್ರೇಮ್, ಈಗ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಸುಮಾರು 30ರಿಂದ 40 ನಿಮಿಷಗಳ ಕಾಲ ವೈದ್ಯಕೀಯ ಪರೀಕ್ಷೆ ಮಾಡುವ ಸಾಧ್ಯತೆ ಇದೆ. ಅವರ ರಕ್ತದೊತ್ತಡ, BP, ಶುಗರ್ ಮತ್ತು ರಕ್ತದೊತ್ತಡ ಲೆವೆಲ್ ಎಷ್ಟಿದೆ, BP ಲೆವೆಲ್ ಎಷ್ಟಿದೆ, ಇದೆಲ್ಲವನ್ನು ಕೂಡ ಚೆಕ್ ಮಾಡ್ತಾರೆ. ನಿನ್ನೆ ECG ರಿಪೋರ್ಟ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು. ಇವತ್ತೇನಾದರೂ ವ್ಯತ್ಯಾಸ ಕಾಣಿಸ್ತಾ ಇದೆಯಾ ಇಲ್ವೇ ಹೇಗೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿ ವೈದ್ಯಕೀಯ ತಪಾಸಣೆಯನ್ನು ಮಾಡ್ತಾರೆ. ಅದಲ್ಲದೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಕೂಡ ಮಾಡ್ತಾರೆ. ಜೊತೆಗೆ ಇನ್ನಷ್ಟು ಟೆಸ್ಟ್ಗಳನ್ನು ಕೂಡ ಇವತ್ತು ಒಳಪಡಿಸುವ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗುವಂಥ ಸಾಧ್ಯತೆಗಳಿದಾವ ಹೇಗೆ ಅನ್ನೋದ್ರಲ್ಲಿ ಸಂಪೂರ್ಣವಾಗಿ ಅವರನ್ನು ವೈದ್ಯಕೀಯ ತಪಾಸಣೆಗೆ ಒಳಪಡಿಸ್ತಾರೆ. ಇಲ್ಲಿ ಒಂದಲ್ಲ ಎರಡು, ಒಂದು 5ರಿಂದ 6 ಟೆಸ್ಟ್ಗಳನ್ನು ಮಾಡ್ತಾರೆ. ಜೊತೆಗೆ ಸ್ಕ್ಯಾನಿಂಗ್ಗಳನ್ನು ಕೂಡ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ನಿನ್ನೆ ಮಾಡಿದಂಥ ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಎಲ್ಲವೂ ಕೂಡ ನಾರ್ಮಲ್ ಇತ್ತು. ECG ರಿಪೋರ್ಟನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ನಿನ್ನೆ ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ತೆಗೆದುಕೊಳ್ಳಿ ಅಂತೇಳಿ ಬೋರಿಂಗ್ ಆಸ್ಪತ್ರೆಯ ವೈದ್ಯರು ಕೂಡ ಬರೆದಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಅದು ವ್ಯತ್ಯಾಸ ಏನಾದರೂ ಇದೆಯಾ ಅಥವಾ ಸರಿ ಹೋಗಿದೆ ಅನ್ನುವಂಥದ್ದನ್ನು ಕೂಡ ವೈದ್ಯರು ತಪಾಸಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ. ನಿನ್ನೆ ರಾತ್ರಿ ಅವರು SIT ಅಧಿಕಾರಿಗಳ ಕಸ್ಟಡಿಯಲ್ಲಿರೋ ಕಾರಣದಿಂದಾಗಿ ಅವರ ನಿನ್ನೆ ನಿದ್ದೆ ಹೇಗಾಯಿತು ಮತ್ತು ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂಥ ತಪಾಸಣೆಯನ್ನು ಮಾಡ್ತಾರೆ. ಸುಮಾರು 30ರಿಂದ 40 ನಿಮಿಷಗಳ ಕಾಲ ವೈದ್ಯಕೀಯ ಚಿಕಿತ್ಸೆಯನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಸದೃಢವಾಗಿದ್ದಾರ ಇವರು, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಫಿಟ್ ಇದ್ದಾರಾ ಇಲ್ಲವ ಅಂತೇಳಿ ಎಲ್ಲ ರೀತಿಯಾದಂಥ ಟೆಸ್ಟ್ಗಳನ್ನು ಈಗಾಗಲೇ ಬೋರಿಂಗ್ ಆಸ್ಪತ್ರೆಯ ವೈದ್ಯರು ಮಾಡ್ತಾ ಹೋಗ್ತಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದಕ್ಕೂ ಮುನ್ನ ಒಂದು ಮೆಡಿಕಲ್ ಟೆಸ್ಟ್ ಮಾಡಿಸುವಂಥದ್ದು ಪ್ರೊಸೀಜರು. ಆ ನಿಯಮಾನುಸಾರವಾಗಿ ಈಗ ಪೊಲೀಸರು ಮತ್ತು SIT ಅಧಿಕಾರಿಗಳು ಬೋರಿಂಗ್ ಆಸ್ಪತ್ರೆಗೆ ಕರೆತಂದಿರುವಂಥದ್ದು. ಈಗಾಗಲೇ ತಪಾಸಣೆ ಕಾರ್ಯ. ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಬೋರಿಂಗ್ ಆಸ್ಪತ್ರೆಯ ಒಳಗಿನ ದೃಶ್ಯಾವಳಿಗಳಿವು. ಮುಕ್ತ ಕೇಂದ್ರದ ಒಳಗೆ ಈಗ ಎಚ್.ಡಿ. ರೇವಣ್ಣ ಅವರನ್ನ ಕರೆದುಕೊಂಡು ಹೋಗಲಾಗಿದೆ. SIT ಅಧಿಕಾರಿಗಳು ಮತ್ತು ಪೊಲೀಸರ ಭದ್ರತೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹತ್ತತ್ರ 30ರಿಂದ 45 ನಿಮಿಷಗಳ ಕಾಲ ಮೆಡಿಕಲ್ ಟೆಸ್ಟ್ ಅನ್ನು ಒಳಪಡಿಸಲಾಗುತ್ತೆ.